ಅಂತೂ ನಾವು ರಿಕ್ವೆಸ್ಟ್ ಮಾಡೀವ್ರಿ ಬಸವನಗೌಡ್ರ, ನೀವು ಬರ್ರಿ, ನಿಮ್ ಫಾಲೋವರ್ಸ್ ಜೋಡಿ ನೀವು ಟಾಂಗಾ ಮೇಲೆ ಅಡ್ಡಾಡ್ರಿ, ನಾವು ಸಪೋರ್ಟ್ ಮಾಡ್ತೀವಿ, ನಾವು ಬರ್ತೀವಿ ನಿಮ್ ಜೋಡಿ ಟಾಂಗಾ ಒಳಗೆ ಬಿಜಾಪುರ. ಅದು ಬಿಟ್ಟು ನೀವು ಹೆಬ್ಬಟ್ರು, ಅನ್ಪಡ್ರು, ಕೋಮುವಾದಿಗ ಇಂಥವ್ರಿಗೆ ಟಿಕೆಟ್ ಕೊಡಿಸ್ತೀರಿ, ಮತ್ತು ಅವರು ಬಂದು ಹಿಂದೂ ಮುಸ್ಲಿಮೇ ಜಗಳಾಡಿಸೋರು. ಲಾಸ್ಟ್ ಅಟಲ್ ಬಿಹಾರಿ ವಾಜಪೇಯಿ PM ಇದ್ದಾಗ ಒಬ್ಬ ಮುಸ್ಲಿಂ ಸೈಂಟಿಸ್ಟ್ APJ ಅಬ್ದುಲ್ ಕಲಾಂ यस न्यूज़ कर्नाटक एक्सप्रेस में आपका स्वागत है। मैं आपके साथ यासीन जिगर। ನಮಸ್ಕಾರ ರೀ, ನನ್ನ ಹೆಸರು ಅಮಿತ್ ಹುದಾರ್. ನಮ್ಮ ಜೋಡಿ ಹೆರಿಟೇಜ್ ಆಕ್ಟಿವಿಸ್ಟ್ ಹಮ್ಜಾ ಮೆಹಬೂಬ್. ಎಲ್ಲ ಸಮಸ್ತ ಮಹಾಜನತೆಗೆ ಶರಣು ಶರಣಾರ್ಥಿ, ಅಸ್ಸಲಾಮ್ ಅಲೈಕಮ್. ಇವತ್ತೇನಾಯ್ತಂದ್ರೆ ರೀ, ಹೆರಿಟೇಜ್ ವಾಕೋದೇ ಒಂದು ಪಾರ್ಟ್ ರೀ. ಅದು ಟಾಂಗಾ ತೊಗೊಂಬಂದಿದ್ದೆ ರೀ. 3 ಟಾಂಗಾ ತೊಗೊಂಬಂದು ಬಿಜಾಪುರದ್ದು ಎಲ್ಲ ಹೆರಿಟೇಜ್ ಸೈಟ್, ಸಿಟಿ ಒಳಗಿನ ಹೆರಿಟೇಜ್ ಸೈಟ್ ಕವರ್ ಮಾಡಿದ್ದೆ ರೀ. ಯಾರು DC ಅವರು, ಕಮಿಷನರ್ ಅವರು ಮತ್ತು ನಾವು ರೂಟ್ ಮ್ಯಾಪ್ ಅಂತಂತ ರೀ. ಇವು ಟಾಂಗಾದವ್ರಿಗೆ ಏನದು ಎಲ್ಲ ಅಡ್ಡಾಡಿದ್ರಿ ಅವರು, ರೋಡ್ ಹೆಂಗೆ ತಿಳ್ಕೊಲಿಕ್ಕೆ ಅಂತ ಹೇಳಿ. ಭಾಳ ಒಳ್ಳೆ ವಿಚಾರ ಅಂತೀನಿ ರೀ ನಾನು. ಫಸ್ಟಿಗೆ ಶುರು ಮಾಡೋಣ ರೀ. ಫಸ್ಟಿಗೆ ಎಲ್ಲಿಂದ ಶುರು ಮಾಡಿದ್ವಿ ಅಂದ್ರೆ DC ಅವ್ರ ಮನೆಯಿಂದ ಶುರು ಮಾಡಿದ್ವಿ ರೀ. ಮಯೂರ್ ಐಲ್ಸ ಹೊಟ್ಟಿದಲ್ಲ ರೀ, ಅಲ್ಲಿಂದ ಶುರು ಮಾಡಿ ಗೋಲ್ಗುಂಬಜ್ ಹೋದ್ವಿ ರೀ. ಅಲ್ಲಿಂದ ಹೋಗೋ ಟೈಮಿಗೆ ಅದು ರೋಡ್ ಹೆಂಗೆ ಅನ್ನಿಸ್ತಂದ್ರಿ ನಂಗೆ, ಬಸವನಗೌಡ ಪಾಟೀಲ್ ಅವರು ರೋಡ್ ಪ್ಯಾಚಪ್ ವರ್ಕ್ ಮಾಡ್ಯಾರ ರೀ.
ಇದು ಆ ರೋಡ್ ಅಂದ್ರೂ ಖಡಡುಬ ಆಗಿಬಿಟ್ಟದ್ರಿ ಮತ್ತೆ ಹೊಳೆ ಪೊಲೀಸರು ಹಾಂ ತೂಕ್ ಪಾಲಿಶ್ ಮಾಡ್ಯಾರ ಮತ್ತು ಅದು ಪ್ಯಾಚಪ್ ವರ್ಕ್ ಮತ್ತು ಹಳ್ಳ ಹಿಡದಿ ಮತ್ತು ತೆಗದಿನಿ ಆಗ್ಯದ್ರಿ ಅದು ಸ್ಪೀಡ್ ಬ್ರೇಕರ್ ಇತ್ತಲ್ರಿ ಅದು ಸ್ಪೀಡ್ ಬ್ರೇಕರ್ ಮೇಲೆ ಹೋಗುವಂಗೆ ಹೆಂಗೆ ಅಲ್ಲಿಕತ್ತಿತ್ತು ಅಂದ್ರೆ ಹಡಗ ಒಳಗೆ ಹಿಂಗೆ ದಳಮ್ ದುಡುಕಿ ಆಡ್ದಂಗೆ ಅಲ್ಲಿಕತ್ತಿತ್ತು ರೀ ಅದು ಹಿಂಗೆ ತಳಗ ಮೇಲೆ ಅಂತೇಳಿ ಅಂಥವ್ರೊಳಗೆ ಡಿ ಸಿ ಅವ್ರ ಮುಂದೆ ಗೊತ್ತಾರೆ ಟಾಂಗ ಮೇಲೆ ಇದೇವಪ್ಪ ಗೊತ್ತೇನಂತೇಳಿ ಅಲ್ಲಿ ತನಕ ಹೋದ್ರಿ ಅವರು ಅದಾದ್ಮೇಲೆ ಇದಕ್ಕೆ ರೀ ಏಯಪ್ಪ ಅಲ್ಲಿಂದ ಮುಂದಿನ ರಸ್ತೆ ಅಂತ ಕೇಳಬೇಡ್ರಿ ನೀವು ಅಲ್ಲಿಂದ ಅದು ಹಾಂ ಜಾಮೆ ಮಸೀದ್ ರೋಡ್ ರೀ ವಾಯಾ ರೋಡ್ ಅದು ಅಂತಿರ್ಲ ನೀವು ಅಲ್ಲಿಂದ ಜಾಮೆ ಮಸೀದ್ ತನಕ ಬಂದಾರ್ರಿ ಅವು ಮನೆ ನೋಡ್ಕೋತೆ ಅದು ರೋಡ್ ಅರೆ ಕೇಳಬೇಡ್ರಿ ಅತಿ ಪ್ರಸಿದ್ಧ ರೋಡ್ ರೀ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಒಳಗೆ ಬರ್ತದೆ ರೀ ರೋಡ್ ಅದು ಅಟ್ ಬರ್ಬಾರ್ದು ರೋಡ್ ಅಂತೇಳಿ ಆ ರೋಡ್ ಮಾಡೇ ಇಲ್ರಿ ಅವ್ರು ಒಟ್ಟೆ ಎತ್ತಳ್ಕೊಟ್ಟು ಪವರ್ದಾಗ ಬಂದಾಗಿಂದ ಅಂತಲ್ಲಿ ಟಾಂಗ ತೊಗೊಂಡು ಹೊಂಟೀವ್ರಿ ನಾವು 3 ಟಾಂಗಗಳು ಕಮಿಷನರ್ ಕೂತಾರೆ ಡಿ ಸಿ ಅವ್ರು ಇದ್ದಾರೆ ಟೂರಿಸಮ್ ಹೆಡ್ದವ್ರು ಇದ್ದಾರೆ ನಾವಿದ್ದೀವಿ ಆ ರೋಡ್ ಮ್ಯಾಲೆ ಹೋಗ್ಬೇಕಂದ್ರೆ ಬೆವ್ರು ಬಿಡ್ತೀರಿ ಎಲ್ಲಾರ್ದು ಎಲ್ಲಿ ಟಾಂಗ ಮುರಿದಿದ್ದಾನ ಎಲ್ಲಿ ಟಾಂಗ ಮುರಿದಿದ್ದು ಗೊತ್ತಿಲ್ಲ ಮೊದಲೇ ಅವ್ರು ಟೂರಿಸಮ್ ನಮ್ಮ ಭಜಂತ್ರಿ ಅವ್ರು ಕೂತಾರ ಯಾವಾಗ ನೋಡ್ರಿ ಟಾಂಗ ಹೆಂಗೆ ಇದಕ್ಕೆ ವೀಲ್ ಮುರಿದಿತ್ತು ಡುಬುಕ್ ಆಗ್ತದ ನಾ ಅಂತೂ ಯಾವಾಗ ಇಳಿಬೇಕಪ್ಪ ಟಾಂಗದಲ್ಲಿ ನನ್ಗೆ ಹತ್ತೈತಿ ಯಾಕಂದ್ರೆ ಮೊದಲೇ ಫಸ್ಟ್ ಟೈಮ್ ಕೂತೀನಿ ಟಾಂಗ ಒಳಗಡೆ ಎಲ್ಲಿ ನಾವು ಗಜ್ಗಾಗ ಹಂಸ ಇದೇವ್ರಿ ಹಂಸ ಗಿಚ್ಚಕ್ಕಂತಪ್ಪ ಎಲ್ಲಿ ಟಾಂಗ ಹಿಂಗೆ ಮುರಿದಿದೆ ಅಂತ ಹೇಳಿ ಮೊದಲೇ ಅವರು ಹೆವಿ ಇಟ್ಟುದೀನಿ ಎಲ್ಲಿ ಯಾವಾಗ ಇಳಿಬೇಕಂತ ವಿಚಾರ ಮಾಡ್ತಿದ್ದೆ ನಾ ಇಳಿದೇ ಬಿಟ್ಟೆ ಬೇಡ ಕಿರಿಕಿರಿ ಬೇಡ ಅಂತೇಳಿ ಅಷ್ಟು ಇರಿಟೇಟ್ ನೋಡ್ರಿ 1 hour ಕೂತೇವ್ ನಾವು ಬರೀ ಇವತ್ತು ಟಾಂಗಾದಾಗ 1 hour ಕೂತ್ರೆ ನೀವು 1 hour ಕೂತೀರ ನಾ 2 ತಾಸು ಕೂತೀನಿ 1 hourನಾಗ ಇರಿಟೇಟ್ ಆಗ್ಬಿಟ್ಟೆ ಯಾವಾಗ ಇಳ್ಬೇಕಪ್ಪ ಈ ರಸ್ತೆ ನೋಡಿದ್ರೆ ಆ ಟಾಂಗ ನೋಡಿದ್ರೆ ನಾಟ್ ಕಂಫರ್ಟೇಬಲ್ ಟೂರಿಸ್ಟ್ ಹೆಂಗ್ ಕಂಫರ್ಟೇಬಲ್ ಆಗಬೇಕು ಒಂದ್ಸರಿ ಟೂರಿಸ್ಟ್ ಕೂತ್ರ ಇನ್ನೊಂದ್ ಸರಿ ಟೂರಿಸ್ಟ್ ಆ ಟಾಂಗಾನೇ ಬೇಡ ಅಂತಾರ 100 ಜನಕ್ಕೆ ಹೇಳ್ತಾರೆ ಬಿಜಾಪುರದಲ್ಲಿ ಟಾಂಗಾದಾಗ ಕುತ್ಕೋಬೇಡ್ರಿ ಬೋರಿಂಗ್ ಇದೆ ಮತ್ತು ರಸ್ತೆಗಳು ಹಾಳಾಗಿ ಹೋಗಿದೆ ಅಂತ ಅದು ಮಾತ್ರ ಮೆಸೇಜ್ ಕಳಿಸ್ತಾರ ಅವ್ರು ಗ್ಯಾರಂಟಿ ಅದು ಅಲ್ಲಿ ಜಾಮೆ ಮಸೀದ್ ಆದ್ಮೇಲೆ ರೀ ಮುಂದೆ ಇದು ಅದಲ್ರಿ ಏನಂತಿರೋದಕ್ಕೆ ಬಡಿ ಕಮಾನ್ ಅಂತದ ರೀ ಅಲ್ಲಿ ಬಂತು ಅಲ್ಲಿ ತನಕ ಬರೋಷ್ಟ್ರಾಗೆ ಎಲ್ಲ ಅವರಿಗೆ ಗೊತ್ತಾಗ್ಬಿಟ್ಟಿದ್ರಿ ಪರಿಸ್ಥಿತಿ ಏನದ ಅಂಥೇಳಿ ಅದಾದ್ಮೇಲೆ ಅವರು ಒಳಗೆ ಬಂದ್ರಿ ಬಡಿ ಕಮಾನ್ದಿಂದ ಒಳಗೆ ಬಂದರು ದರ್ಬಾರ್ ಹಿಂದಿನ ರೋಡ್ ಅಲ್ರಿ ಇದು ಮುಸ್ತಫಾ ಖಾನ್ ಟೋಂಬ್ ಇಕ್ಕಿಡದ ರೀ ಅದಾದ್ಮೇಲೆ ಮಜೀದ್ ಅದಾದ್ಮೇಲೆ ಮುಂದೆ ನವ್ ಗುಮಜ್ ಅಂದ್ಕೊಳ್ಳಿ ಸೀದಾ ಸಾಸ್ನೂರ್ ಬೈ ದವಾಖಾನೆ ಕಡೆ ಬರ್ತದ್ರಿ ನವ್ ಗುಮಜ್ ಅಂತ ಹೇಳಿ ಅದು ಬಿಜಾಪುರದಾಗ ಒಂದೇ ಅದ ರೀ ಅದು ನವ್ ಗುಮಜ್ ಇರೋ ಸ್ಟ್ರಕ್ಚರ್ ಅಂತ ಹೇಳಿ ಅಲ್ಲಿ ತನಕ ಹೋದ್ವಿ ಅಲ್ಲಿ ಅಂತೂ ರೋಡೇ ಇಲ್ರಿ ಹೇಳ್ಬೇಕಂದ್ರೆ ಕಡಿ ಹಾಕಿದದ ಅದ್ರ ಮೇಲೆ ಹಂಗೆ ಹೋಗ್ಯಾರ ಮತ್ತು ಅಲ್ಲಿಂದ ಯೂಟರ್ನ್ ಹೊಡೋದಿ ಮತ್ತು ಎಲ್ಲಿ ಬಂದ್ರಂದ್ರೆ ಬಡಿ ಕಮಾನ್ದಿಂದ ಮೆಹತರ್ ಮಹಲ್ ಆಸಾರ್ ಮಹಲ್ ಅವು ಅಂತೂ ರೋಡ್ ಏನಂತಾರೆ ಹೇಳ್ರಿ ಹರಿಯೋಹರ ಅಂತಂತಾರಲ್ಲ ಹಂಗದ ಅದು ಏನಂತಾರಲಿ ತಿರ್ಕೊಂಡಾಗ ರಾಮನಾಮ ಸತ್ಯ ಅಂತ ಹೇಳಿ ಹಂಗೆ ಆಗಿತ್ತು ರೀ ಸಿಚುವೇಶನ್ ಅಂದ್ರೆ ಏನಂತಿಲ್ಲ ಅದು ಪ್ರೊಸೆಷನ್ನೇ ಆಗಿತ್ತು ರೀ ಒಂದು ಲೆವೆಲ್ದಾಗ ಹೇಳ್ಬೇಕಂದ್ರೆ ಜನಗೂ ಗೊತ್ತಿಲ್ರಿ ಯಾರು ಟೂರಿಸ್ಟ್ ಬಂದಾರದ್ ನೋಡ್ಲಿತ್ತಿದ್ರಿ ಡಿ ಸಿ ಅವರಿಗೆ ಯಾರು ಟೂರಿಸ್ಟ್ ಬಂದಾರ ಏನಪ್ಪ ಅಂತ ಹೇಳಿ ಹೊಂಟಿದೀವ್ರಿ ನಾವು ಏನಂತಿರ್ಲ ಮೆಹತರ್ ಮಹಲ್ ಆದ್ಮೇಲೆ ಆಸಾರ್ ಮಹಲ್ ಅಂತೂ ಕೇಳಬೇಡ್ರಿ ಪೂರಾ ಹಳ್ಯಾಡೋದ ರೋಡ್ ಅಲ್ಲಿಂದ ಇದಕ್ಕೆ ಹೋಗಿ ಬಂದಿದ್ದೆ ನಾನು ಬಸ್ ಸ್ಟ್ಯಾಂಡ್ ಕಡೆಯಿಂದ ಸ್ಟ್ರೀಟ್ ರೋಡ್ ಇಲ್ಲಿಲ್ರಿ ಟೂರಿಸ್ಟ್ ಹೋಟೆಲ್ ಲಲಿತ್ ಮಹಲ್ ಹೋಟೆಲ್ ಅಲ್ಲಿ ಬಂದೀವ್ರಿ ಸಾತ್ ಮಂಜಿಲ್ ಬಂದೀವ್ರಿ ಸಾತ್ ಮಂಜಿಲ್ ಮತ್ತು ಇಲ್ಲಿ ಹಿಂದೆ ಸಾತ್ ಮಂಜಿಲ್ ನರಸಿದೇವ್ರ ಗುಡಿ ಅದ ರೀ ಡಿ ಸಿ ಆಫೀಸ್ ಇದೊಂದು ಹಿಂಗೆ ಹೋದ್ರಿ ಇಲ್ಲಿ ಸಿ ರೋಡ್ ಅದ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ತನ ಡಿ ಸಿ ಸುತ್ತಮುತ್ತರೇ ಮಾಡ್ಯಾರಿ ಸಿ ರೋಡ್ ಅಲ್ಲಿಂದ ಮುಂದೆ ಹಂಸಾ ಅವ್ರು ಎಳೆದು ಬಿಟ್ರಿ ನಾ ಹೋಗ್ತೀನಿ ಅಂತ ನಾ ಅಂದಿರಿ ಇಲ್ರಿ ನಾ ಮುಂದೆ ಇನ್ನೂ 1 ತಾಸು ಅದ ನೀವು 1 ತಾಸು ಎಳೆದು ಹೊಂಟ್ರಲ್ಲ ಅಂತಂದ್ಕೊಳ್ಳಿ ಇಲ್ಲ ನಾ ಹೋಗ್ತೀನಿ ನಾ ಆಗಂಗಿಲ್ಲ ಅಂತ ಹೇಳಿ ಹೋದ್ರಿ ಅವ್ರು ಹೇಳೋದು ನಾವು ಇನ್ನೂ ಹೋದ್ರಿ ಹಂಗೆ ಅವ್ರ ಜುಡಿ ಮುಂದೆ ಕಂಟಿನ್ಯೂ ಮಾಡಿದೆ ಅಲ್ಲಿಂದ
ಇದಕ್ಕೆ ಹೋಗಿದ್ದೀವಿ ನಾವು ಯಾವುದು ಇಲ್ರಿ ತಾಜ್ ಬುಡಿಗೆ ಹೋದ್ರಿ. ತಾಜ್ ಬುಡಿ ತನ ಅಲ್ಲಿ ರೋಡ್ ಏನೋ ಆಗ್ಯದ್ರಿ ಈಗ ರೀಸೆಂಟ್ ಆಗ್ಯದ. ತಾಜ್ ಬುಡಿದಿಂದ ಹೊಳ್ಳಿದಾದ್ಮೇಲೆ ಮುಂದೆ ಉಪ್ಲಿ ಬುರ್ಜ್ ಇದು ರೀ ಯಾವುದು ತಿಳಿಲ್ರಿ. ತಾಜ್ ಬುಡಿ ಆದ್ಮೇಲೆ ಇಬ್ರಾಹಿಂ ರೋಜಾ ಹೋಗಿವ್ರಿ ನಾವು. ಇಬ್ರಾಹಿಂ ರೋಜಾ ಹೋದ್ಮೇಲೆ ಈ ಕಡೆ ಹೊಳ್ಳಿಸಿ ಚಂದಾಬೋಡಿ ಇಲ್ರಿ ಮುಲ್ಕ್ ಮೇದಾನ್ ತೋಪಿಗೆ ಹೋದ್ರಿ. ಮುಲ್ಕ್ ಮೇದಾನ್ ತೋಪದಿಂದ ರೋಡ್ ಗೊತ್ತಿರಲ್ಲ ನಿಮ್ಗೆ. ಅಲ್ಲಿ ಏನ್ ಮಾಡ್ಬಿಟ್ಟಾರಂದ್ರಿ ರೋಡ್ ಅದು ಏನೋ ಸಿಸಿ ರೋಡ್ ಮಾಡ್ಯಾರಿ ಪೈಲ ಅದು ಪೈಪ್ ಹಾಕ್ತೀನಿ ಅಂತ ಮತ್ತೆ ಹಡ್ಯಾರಿ ಅದನ್ನ DC ಅವ್ರ ಕಮಿಷನರ್ ಮುಖ ನೋಡ್ಲಿಕ್ಕೆ ಇದು ಚಲೋ ಮಾಡಿದ ರೋಡ್ ಯಾಕೆ ಹಡ್ಡಿರು ಅಂತೇಳಿ ಅವರು ಕಮಿಷನರ್ ಏನು ಉತ್ತರ ಕೊಡ್ಬೇಕಂತ ಅವರು ಬೇರೆ ಹೇಳೋದ್ರಿ. ಅವರು ಮುಖ ನೋಡ್ಲಿಕ್ಕತ್ತಾರೆ. ಅಲ್ಲಿಂದ ಅದಕ್ಕೆ ಅಕ್ಷಿ ಅಂತೀರಿ ನಾವು, ಅದಕ್ಕೆ ಗೇಟ್ ಅಂತೀವ್ರಿ. ಜನ ಅಕ್ಷಿ ಅಂತಾರ್ರಿ, ಶಾಪುರ್ ಗೇಟ್ ಅಂತಾರೆ. ನಾವು ಜನ ಅಕ್ಷಿ ಅತಿನೋ ಅಂತಾರೆ, ಅದಕ್ಕೆ ಮುಳ್ಳು ಅಕ್ಷಿ ಅಂತಾರೆ. ಅಲ್ಲಿಂದ ಟರ್ನ್ ತಗೊಂಡು ಯಾವ ಬೋಡಿ ಇದು ಚಂದಾಬೋಡಿ ಹೋಗೋಷ್ಟ್ರಾಗ ಅದು ರೋಡ್ ಹೆಂಗದ ಗೊತ್ತೇನ್ರಿ? ಅದು ಪಾಕಿಸ್ತಾನದಾಗ ನೋಡ್ತೀವಲ್ರಿ ಹದಗೆಟ್ ಹೋಗಿದ್ದು ಅಂದ್ರೇನು ಒಂದು ಹಳ್ಳ ಹಿಡಿದಿದ್ದು ಕಂಟ್ರಿ ಕಂಡಂಗೆ ಕಾಣ್ತದ್ರಿ ಆ ರೋಡ್. ಹೇಳ್ಬೇಕಂದ್ರೆ ಇಂಥ ಶ್ರೀಮಂತ ದೇಶ ನಮ್ಮದು ಭಾರತ ನೋಡಿದ್ರೆ ಹೆಂಗೆ ಅನ್ನಿಸ್ತದ ಅಂದ್ರೆ ಬ್ಯಾಂಕ್ರಪ್ಟ್ ಅನ್ನಿಸ್ತದ್ರಿ ಆ ರೋಡ್ ನೋಡಿದ್ರೆ. ಅನ್ಸಂಗಿಲ್ಲ ನಾವು ಇಂಡಿಯಾದಾಗ ಇದೀವತ್ತ ಆ ರೋಡ್ ನೋಡಿದ್ರೆ ಒಂದು ಯಾವುದೋ ಹಾಳು ಬಿದ್ದಿದ್ದು ಕಂಟ್ರಿ ಅನ್ನಿಸ್ತದ್ರಿ ಅದು. ಹೇಳ್ಬೇಕಂದ್ರೆ ಆ ರೋಡ್ ನೋಡಿದ್ರೇ ಆ ರೋಡ್ದಾಗ ಕರ್ಕೊಂಡು ಹೊಂಟ್ರಿ ಅದು ಹಿಂಗೆ ಡೆಸರ್ಟ್ದಾಗ ಹೊಂಟಂಗೆ ಆಗೈತ್ರಿ ನಮಗೆ. ಇಲ್ರಿ ಯಾವಾಗ ಅದು ಪಲ್ಟಿ ಹೊಡಿತು ಅಂತ ತಿಳಿಯೋದಾಗೈತ್ರಿ ನಮಗೆ. ಅಮಿತ್ ನಾನು ಏನು ಹೇಳಿದ್ರೆ ಈಗ ನಮ್ಮ ಜಿಲ್ಲಾಧಿಕಾರಿ ಆಗಲಿ ಕಮಿಷನರ್ ಆಗಲಿ ಮತ್ತು ಯಾರ್ಯಾರು ಅಧಿಕಾರಿಗೆ ಬಂದಿದ್ರು ಇವತ್ತು ಜಿಲ್ಲಾಧಿಕಾರಿ ಟಾಂಗಾದಾಗ ಹತ್ತಿದ್ರು ಅವರು. ನನಗೇನು ನಂದು ವಿಚಾರಗಳು ನಂದು ಥಾಟ್ಸ್ ಏನಂದ್ರೆ ಎಲ್ಲಿ ಯತ್ನಾಳಗೌಡರು ಜಿಲ್ಲಾಧಿಕಾರಿ ಟಾಂಗಾದಾಗ ಅಡ್ಡಾಡ್ತಾರ ನಾ ಯಾಕೆ ಅಡ್ಡಾಡಬಾರ್ದು ಅಂತ ತಿಳಿಸಿದ ವಿಚಾರ ಬರಬಾರ್ದು ಅಂತ ನಂದು ವಿಚಾರ ಬರ್ಬೋದು. ಯಾಕಂದ್ರೆ ಬರ್ಬೋದು ಯತ್ನಾಳಗೌಡ್ರ ಬಂದ್ರೆ ಬರ್ಬೋದು ಅನ್ನೋದು ನಂದು ಅನಿಸ್ತದೆ. ಯಾಕಂದ್ರೆ ನಾವು ಯಾಕೆ ಅಡ್ಡಾಡಬಾರ್ದು ಅಂತ ಹಿಂಗೆ ನಂದು ವಿಚಾರಗಳು. ಇಲ್ರಿ ಅವರೇ ರೋಡ್ ಮಾಡಿದ್ ಗೊತ್ತಾಗ್ತವ್ರಿ. ಬರಂಗಿಲ್ಲ ಅವರು ಅಲ್ಲಿಂದ ಮುಂದ್ರಿ ವಿಠೋಬಾ ಗುಡಿ ಅದಲ್ರಿ, ವಿಠೋಬಾ ಗುಡಿ ಮತ್ತು ಅಲ್ಲಿ ಒಂದು ದರ್ಗಾ ಅದ ರೀ ಅಪೋಸಿಟ್ ವಿಠೋಬಾ ಗುಡಿ ಈ ಸೈಡ್ ಮುಂದೆ ದರ್ಗಾ ಅದ. ಅದಾದ್ಮೇಲೆ ಅದು ಮಿಲನ್ ಬಾರ್ ಏನದಲ್ರಿ ಅದು ಏರಿಯಾ ಅದಲ್ಲ, ಅದು ಈ ಸೈಡ್ ಯಾವ್ದು ಗಣೇಶ್ ಎಲೆಕ್ಟ್ರಾನಿಕ್ಸ್ ಕಡೆ ಏನದಲ್ರಿ ಅಲ್ಲಿ ಅಂತ ಗೊತ್ತಲ್ಲ ರೋಡ್ ಹೆಂಗ್ ಹದಗೆಟ್ಟದ ಪೂರಾ ಟ್ರಾಫಿಕ್ ಚಕ್ಕ ಜಾಮ್ ರೀ ಅದು. ಅಲ್ಲಿ ಬಂದಿವ್ರಿ. ಅಲ್ಲಿಂದ ಇದಕ್ಕೆ ಹೋದ್ರಿ ಸಿದ್ದೇಶ್ವರ ಗುಡಿಗೆ ಹೋದೇವ್ರಿ ನಾವು. ಸಿದ್ದೇಶ್ವರ ಗುಡಿಗೆ ಹೋಗಿ ಅಲ್ಲಿಂದ ಸಿದ್ದೇಶ್ವರ ಗುಡಿದಿಂದ ಗಾಂಚೋಕ್ ಬರ್ಲಿಕತ್ತಿದ್ದೀವ್ರಿ. ಅಷ್ಟ್ರೊಳಗೆ ಅವರು ಮೈಕ್ದಾಗ ಹೋಮ್ ಗಾರ್ಡ್ ಏನೋ ಮಾತಾಡ್ತಿರ್ತಾನಲ್ರಿ DC ಅವ್ರು ಟಾಂಗಾಗೆ ಅಂತ ಹೇಳಿ ಒದರ್ಲಿಕ್ಕತ್ರಿ. ಗೊತ್ತಿಲ್ಲ ಅವನಿಗೆ DC ಅವ್ರು ಇದ್ದಾರೆ ಒಳಗೆ ಅಂತೇಳಿ. ಇಲ್ಲಿಂದ ರೀ ಗಾಂಚೋಕಿಗೆ ಬಂದ್ವಿ. ಗಾಂಚೋಕದಾಗ ಅವರು ಮೈಕ್ದಾಗ ಮಾತಾಡ್ತಾರಲ್ರಿ, ಅವ್ರು ಯಾರು ಬೇಕಾದ್ರೆ ಹೆಂಗೆ ಬೇಕಾದಂಗೆ ಬೈತಾನ್ರಿ ಸರ್ ನಿಂತಾರ್ರಿ. ಅಲ್ಲಿ ನಿಂತವ್ರು ಪೊಲೀಸರು ಎಲ್ಲರೂ ಟ್ರಾಫಿಕ್ ಪೊಲೀಸ್ದವ್ರು ಆ ಕಡೆ ಮುಖ ಮಾಡಿ ನಗ್ಲಿಕತ್ರಿ ಅವ್ರು. ಹಿಂದಾಗಡೆ ಹೊಳಿಸಿ ಇವ್ರಿಗೆ ಬಿಟ್ರಿ 3 ಟಾಂಗಾಗಳು ಬಂದು ಇಲ್ಲಿ ನಿಂತವ್ರಿ. ಹಿಂದಾಡಿ ಇಳಿದ ಮೇಲೆ DC ಅವ್ರು ಬಂದು ಕಮಿಷನರ್ ಅವ್ರಿಗೆ ಕೇಳಿದ್ರಿ ಯಾಕ್ರಿ ಯಾಕೆ ಮಾಡಿದ ರೋಡ್ಗಳನ್ನೆಲ್ಲ ಪೈಪ್ ಸಂಬಂಧ ಯಾಕೆ ಹಡ್ಡಿರಿ ಅಂತ ಹೇಳಿ ಉತ್ತರನೇ ಇಲ್ರಿ ಅವ್ರ ಕಡೆ ಹೇಳಿಕೆ. ಏನತ್ತು ಉತ್ತರ ಕೊಡ್ಬೇಕ್ರಿ ಅವರು? ರೋಡ್ ಮಾಡ್ತಾರ್ರಿ, ರೋಡ್ ಮಾಡಿ 5 ದಿವ್ಸಕ್ಕೆ ಹಡ್ತಾರ್ರಿ ಹೋಗಿ ಅದನ್ನ. ಕೋಆಪರೇಷನ್ ಇಲ್ಲ ಅವ್ರದ್ದು. ಇದು ಅಂತೂ ಕ್ಲಿಯರ್ ಆಯ್ತು ರೀ ಅವರಿಗೆ. ಏನಪ್ಪಾ ಅಂದ್ರೆ ರೊಕ್ಕ ಖರ್ಚು ಮಾಡ್ಯಾರಿ ರೋಡ್ ಮಾಡಲಿಕ್ಕೆ. ಇವರು ಬಸಂಗೌಡ್ರು ಗುದ್ಲಿ ಪೂಜಾ ಮಾಡ್ಯಾರಿ ಎಲ್ಲ ಕಡೆ. ಅಲ್ಲಿ ಗುದ್ಲಿ ಪೂಜಾ ಮಾಡ್ತಾರ್ರಿ, ರೋಡ್ ಆಗ್ತದೆ. 5 ದಿವಸ ಹಾಕೊಂಡು ಕಮಿಷನರ್ ಬಂದು ಹಡ್ಡ ಬಿಡ್ತಾರೆ JCB ತಗೊಂಡು. ಅಲ್ರಿ ರೋಡ್ ಏನು ಮಾಡ್ಯಾರ ಕಂಪ್ಲೀಟ್ ಆಗಿ? ಈಗ ಶಿವಾನಂದ ಪಾಟೀಲ್ ಮನಿ ಎದುರುಗಡೆ ಅಲ್ಲಿ ಕೆಳಗಡೆ ಏನ್ ಹಾಕ್ಯಾರ ಅವರು? ಅದು ಸ್ಟೀಲ್ ಹಾಕ್ಯಾರಲ್ರಿ? ಈ ಸೈಡ್ ಹಾಕ್ಯಾರ, ಈ ಸೈಡ್ ಹಾಕಿಲ್ಲ. ಈ ಸೈಡ್ ಒಂದ್ ಸೈಡ್ ಬಟ್ ಅವ್ರ ಮನಿ ಮುಂದೆ ಯಾರ್ದು ದುಡ್ಡುದು ಯಾರ್ದು ತೆರಿಗೆ ಹಣ? ಮತ್ತೆ ಈಗೇನು ಶಿವಾನಂದ ಪಾಟೀಲ್ ಕೊಟ್ರ ಅಲ್ಲಿ ಹಾಕಪ್ಪ ನಾನು ದುಡ್ಡು ಕೊಡ್ತೇನೆ ಅಂತ ಹೇಳ ಸ್ಟೀಲ್. ಮತ್ತೆ ಯಾಕೆ ಇಲ್ಲಿ ಯಾಕೆ ಎಲ್ಲಿದು ಸೈನಿಕ್ ಸ್ಕೂಲ್ ಕಡೆ ಯಾಕೆ ಹಾಕಿಲ್ಲ ಸ್ಟೀಲ್? ಅದ್ರದ್ದು ಯಾರು ಲೆಕ್ಕ ಕೇಳಬೇಕು? ಆ ಗಂಡಸ್ತಾನ ಯಾರ ಕಡೆ ಇಲ್ಲ, ಯಾರು ಲೆಕ್ಕ ಕೇಳಬೇಕು? ಅವ್ರು ಏನು ಯಾಕೆ ಹಾಕಿಲ್ಲ ಸ್ಟೀಲ್, ಯಾಕೆ ಡಿವೈಡರ್ ಇಲ್ಲ, ಯಾಕೆ ಫುಟ್ಪಾತ್ ಇಲ್ಲ, ಯಾಕೆ ಕೇಳೋರು ಯಾರ್ರಿ ಬಿಜಾಪುರದಾಗ? ಈಗ ನಾವು ಪರಿಸ್ಥಿತಿ ಬೇರೆಯವ್ರು ಕೇಳಿದ್ರೆ ಫೈಲ್ ಓಪನ್ ಮಾಡ್ತಾರೆ. ನಮ್ಗೆ ಒಬ್ಬರಿಗೆ ನಾವೇನು ಟೆಂಡರ್ ತೊಗೊಂಡು ಬಿಜಾಪುರ ನಗರದ ಪ್ರವಾಸೋದ್ಯಮ ಆಗಲಿ, ಬಿಜಾಪುರ ನಗರದ ಅಭಿವೃದ್ಧಿಗಾಗಿ, ಇನ್ಫ್ರಾಸ್ಟ್ರಕ್ಚರ್ಗಾಗಲಿ, ಮೂಲಭೂತ ಸೌಕರ್ಯ ಬಗ್ಗೆ ಎಲ್ಲರೂ ಜನ ಬರ್ಬೇಕು ಮುಂದೆ. ಬರೀ ನಾವೇ ಇಲ್ಲೇ ಒಬ್ರು ಬಂದಿದ್ರು DC ಅವ್ರು ಜಿಲ್ಲಾಧಿಕಾರಿಗೆ ನಮ್ಮ ವಾಕಿಂಗ್ ಮಾಡ್ಲಿಕ್ಕೆ ಗಾರ್ಡನ್ ಓಪನ್ ಮಾಡ್ರತ್. ಬರೀ ಇದಕ್ಕೆ ಹೇಳಲಿಕ್ಕಿದ್ದೀರಿ ನೀವು? ಅಲ್ಲಿ ರಸ್ತೆಗಳು ಡಿವೈಡ್
ಡಿವೈಡರ್ ಇಲ್ಲ, ಫುಟ್ಪಾತ್ ಇಲ್ಲ, ಬೀದಿ ಲೈಟ್ಸ್ ಇಲ್ಲ, ಇವೆಲ್ಲ ಹೇಳಂಗಿಲ್ಲ. ನಿಮ್ಗೆ ಏನು ಬಾಯಿ ಬಂದ್ಗೈತಿ ನಿಮ್ಮ ಟೇಪ್ ಹಚ್ಚಿರೇನ? ಇಲ್ಲಿ ವಾಕಿಂಗ್ ಮಾಡ್ತಾರಂತ ನಾವು ವಾಕಿಂಗ್ ಮಾಡ್ತೇವೆ, ನಮಗೆ ಗೇಟ್ ಚಾಲೂ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ಅರೇ ಬಾಬಾ, ನೀವೇನ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್, ನೀವು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಂಗಿಲ್ಲ, ಕುಡಿಯೋ ನೀರಿನ ಬಗ್ಗೆ ಮಾತಾಡಂಗಿಲ್ಲ, ಲೈಟ್ಸ್ ಬಗ್ಗೆ ಮಾತಾಡಂಗಿಲ್ಲ, ಕರೆಂಟ್ 12 ಸಾರಿ ಕರೆಂಟ್ ಹೋಗ್ತಾವ ಬಿಜಾಪುರದಲ್ಲಿ, ಅದರ ಬಗ್ಗೆ ಮಾತಾಡಂಗಿಲ್ಲ. ಬರೀ ನೀವು ನನಗೆ ವಾಕಿಂಗ್ ಮಾಡ್ತೇವೆ, ನಾನು ಆರಾಮಾಗಕ್ಕೆ ನನಗೆ ಮಕ್ಕೋತೇವೆ ಗಾರ್ಡನ್ದಾಗ ಅಂದ್ರೆ ಪರಮ ಡಿ ಸಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ರೆಡಿ ಇದಾರೆ ಜನ. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ಲಿಕ್ಕೆ ಯಾರು ಜನ ಮುಂದೆ ಬರಂಗಿಲ್ಲ. ಹೇಳಿ ನಾ ಏನು ಹೇಳ್ಬೇಕಂತೀನಂದ್ರಿ, ಈಗ DC ಅವರು ಕಮಿಷನರ್ ಅವರು ಟಾಂಗಾ ಮೇಲೆ ಬಂದು ಅಡ್ಡಾಡಿದ್ರಿ, ಭಾಳ ಒಳ್ಳೆ ಮಾತದ. ನಾ ಏನಂತೀನಂದ್ರಿ, ಈಗ MLA ಅವ್ರು ಇದಾರೆ ಬಸನಗೌಡ್ರು, ಹಿಂದಾಗಡಿ MP ಅವ್ರು ಇದಾರೆ, ಅವರು ಇಬ್ರು ಕೂತಿ ಒಂದು ಟಾಂಗಾದಾಗ ಬರ್ರಿ, ನೀವು ಟಾಂಗಾದಾಗ ಕೊಡ್ರಿ, ನಾವು ಟಾಂಗಾದಾಗ ಕೊಡ್ತೀವಿ, ಎಲ್ಲರೂ ಕೂಡಿ ಇನ್ನೊಂದು ಸುತ್ತ ಹೊಡಿನತ್ರಿ ಬಿಜಾಪುರದು ಟಾಂಗಾದಾಗ. ಯಾವಾಗ ನಿಮ್ಗೆ ರೋಡ್ ಪರಿಸ್ಥಿತಿ ಗೊತ್ತಾಗ್ತದ್ರಿ. ಅಲ್ರಿ ರೋಡ್ ಅಲ್ರಿ, ರೋಡ್ ಮಾತ್ರ ಅಲ್ರಿ ಅಮಿತ್ ಅವ್ರ, ಬರೇ ರೋಡ್ ಮಾತ್ರ ಅಲ್ಲ, ಈ ಸ್ಮಾರಕಗಳ ಕಂಡೀಷನ್ ಏನಿದೆ ಇವತ್ತು ನೋಡ್ರಿ, ಇಬ್ರಾಹಿಂ ರೋಜಾ ಕಂಪೌಂಡ್ ಮುರಿದು ಅದ್ ಬಿದ್ದು 2 ವರ್ಷ ಆಯ್ತ್ರಿ. ಈಗ ಬಸನಗೌಡ ಪಾಟೀಲ್ ಎತ್ತಾಳ ಮನಿ ಕಂಪೌಂಡ್ ಬಿದ್ರೆ ರಾತ್ರಿ ಕಟ್ಟಿಸ್ತಾರೆ, ಆರ್ಡರ್ ಮಾಡ್ಬಿಡ್ತಾರ, ರಾತ್ರಿ ಕಂಪೌಂಡ್ ಕಟ್ಬೇಕು ನಂದು. ಮತ್ತೆ MB ಪಾಟೀಲ್ ಮನಿ ಕಂಪೌಂಡ್ ಬಿದ್ರೆ ರಾತ್ರಿ ಕಂಪೌಂಡ್ ಆಗ್ತೈತಿ. ಈ ನಿಮ್ಗೆ ಪ್ರೀತಿನಿಲ್ಲಲ್ಲ ಸ್ಮಾರಕ ಬಗ್ಗೆ, ನೀವು ಬೇಕಾಗೂ ಇಲ್ಲ, ಬರೇ ನಿಮ್ಗೆ ಏನ್ ಬೇಕು, ಓಟ್ ಬೇಕು. ಸ್ಮಾರಕಗಳು ಬರೇ ಕಂಪೌಂಡ್ ಬಿದ್ದಿದ್ದಕ್ಕೆ 2 ವರ್ಷ 3 ವರ್ಷ ಆಗಿತ್ತು. ಇವತ್ತು ಕಂಪೌಂಡ್ ಮಾಡಕ್ ನಿಮ್ಗೆ ಫೋನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಡೆಲ್ಲಿಗೆ. ನಿಮ್ದೇ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ನಿಮ್ದು, ಡಬಲ್ ಇಂಜಿನ್ ಸರ್ಕಾರ ಆದ್ರೂ ನೀವು ಫೋನ್ ಮಾಡಿ ಅದು ಯಾಕೆ ಏನಾಗಿದೆ ಸ್ಟೇಟಸ್, 2 ವರ್ಷದಿಂದ ಕಂಪೌಂಡ್ ಯಾಕಾಗಿಲ್ಲ, ಸ್ಮಾರಕಗಳು ಬಿದ್ರೆ ಏನ್ ಗತಿ. ಈಗ ಬರೇ ಕಂಪೌಂಡ್ ಬಿದ್ರೆ 2 ವರ್ಷ 3 ವರ್ಷ ಹೋಗಿತಿ. ಈಗ ಮೇಲಿನ ಡೋಮ್ ಬಿತ್ತು, ಆ ಮಿನಾರ್ ಹೋಯ್ತಂದ್ರ ಹೊಯ್ಕೊ ಬಡ್ಕೊನೆ ಇದು ಬಿಜಾಪುರದ ಕತೆ ಮುಗೀತು, ಸತ್ಯನಾಶ ಆಗ್ತೈತಿ. ಮತ್ತೆ ನೀವು ರಾಜಕಾರಣಿಗಳು ಎದಕ್ಕೂ ಉಪಯೋಗ ಇಲ್ಲ, ನೀವು ಏನು ಕೇಳಂಗಿಲ್ಲ. ಮೊದಲ ನಾ ಏನು ಹೇಳ್ಬೇಕಂತೀನಂದ್ರಿ, ಈಗ ಒಂದಂತೂ ನಾವು ರಿಕ್ವೆಸ್ಟ್ ಮಾಡೀವ್ರಿ, ಬಸವನಗೌಡ್ರ ನೀವು ಬರ್ರಿ, ನಿಮ್ಮ ಫಾಲೋವರ್ಸ್ ಜೋಡಿ ನೀವು ಟಾಂಗಾ ಮೇಲೆ ಅಡ್ಡಾಡ್ರಿ, ನಾವು ಸಪೋರ್ಟ್ ಮಾಡ್ತೀವಿ, ನಾವು ಬರ್ತೀವಿ ನಿಮ್ಮ ಜೋಡಿ ಟಾಂಗಾ ಒಳಗೆ ಬಿಜಾಪುರ ಅಡ್ಡಾಡೋಣಂತ. ರೋಡ್ ಎಂತ ಮಾಡಿರಿ ಏನು ಮಾಡಿರಿ ಅನ್ನೋದು ತಿಳಿತದೆ ಎಲ್ಲರಿಗೂ, ನಿಮ್ಮ ಸಪೋರ್ಟರ್ಸ್ ತಿಳಿತದೆ. ಅವರು ಫೇಸ್ಬುಕ್ ಇರ್ತಾರೆ ಅನಿಸ್ತರಿ, ಅವ್ರು ಹೊರಗೆ ಬರಂಗಿಲ್ಲ ಅನಿಸ್ತದೆ, ರೋಡ್ ಪರಿಸ್ಥಿತಿ ಗೊತ್ತಿಲ್ಲ ಅವರಿಗೆ. ಎಲ್ಲರೂ ಕೂಡಿ ಟಾಂಗಾದಾಗ ಅಡ್ಡಾಡೋಣ್ರಿ, ನೋಡೋಣತ್ತು ರೋಡ್ ಹೆಂಗದ ನಿಮಗೂ ಗೊತ್ತಾಗ್ತದೆ. ಎಕ್ಸ್ಪೀರಿಯನ್ಸ್ ಬೇಕಂತ DC ಕಮಿಷನರ್ ಅವ್ರು ಹೋಗಿ ಕೇಳ್ರಿ, ಹೆಂಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್, ಹೆಂಗೆ ಬೆವ್ರು ಬಿಡಿಸ್ತವ್ರಿಗೆ ರೋಡ್ ಅಂತ ಹೇಳಿ. ಹಿಂಗದ ನಮ್ಮದು ರೋಡಿನ ಪರಿಸ್ಥಿತಿ. ನಾ ಇನ್ನೊಂದು ಹೇಳ್ಬೇಕೇನಂತೀನಂದ್ರಿ, ಈಗ ನೋಡ್ರಿ ಒಬ್ಬರು ಎಜುಕೇಟೆಡ್ IAS ಆಫೀಸರ್ DC ಇದಾರತ್ತಂದ್ರೆ ಒಂದು ಚಲೋ ಪ್ರೋಗ್ರಾಮ್ ಹಾಕೊಂಡ್ರಿ ಅವರು, ಟಾಂಗಾ ಮೇಲೆ ಅಡ್ಡಾಡೋದು ಅಂತ ಹೇಳಿ, ಟಾಂಗಾ ಮೇಲೆ ಅಡ್ಡಾಡಿ ತಿಳ್ಕೊಂಡ್ರಿ ಅವ್ರ ಸಿಚುವೇಶನ್ ಏನದ ಅಂತ ಹೇಳಿ. ಈಗ ನೀವು ಈ ಟೈಪ್ ಎಜುಕೇಟೆಡ್ ಶಾಸಕರಿಗೆ ಟಿಕೆಟ್ ಅಂದ್ರೆ ಓಟ್ ಹಾಕೋದು ದೂರದ ಮಾತು ಬಿಡ್ರಿ, ಅಟ್ಲೀಸ್ಟ್ ನೀವು BJP ಕಾಂಗ್ರೆಸ್ JDS ಇಂದ ಎಜುಕೇಟೆಡ್ ಮಂದಿಗೆ ಟಿಕೆಟ್ ಕೊಡ್ರತ್ತರ ಕೇಳ್ರಲ್ಲ. ಅದು ಬಿಟ್ಟು ನೀವು ಹೆಬ್ಬಡ್ರು ಅನ್ಪಡ್ರು ಕೋಮುವಾದಿಗೆ ಇಂಥವ್ರಿಗೆ ಟಿಕೆಟ್ ಕೊಡಿಸ್ತೀರಿ, ಮತ್ತು ಅವರು ಬಂದು ಹಿಂದೂ ಮುಸ್ಲಿಮೇ ಜಗಳಾಡಿಸೋರು, ಮತ್ತು ಇವರು ಇವರು ಡೆವಲಪ್ಮೆಂಟ್ ವರ್ಕ್ ಅವೆಲ್ಲ ಕೋಆಪರೇಷನ್ ಅಂತೂ ಮಾಡಂಗಿಲ್ಲ ಅವರು. ಏರ್ಪೋರ್ಟ್ ಬಿದ್ದು ಹಳಿ ಮಾತಾಗ್ಯದ, ಅಲ್ಲಿ ಕೆಲಸ ಆಗೋಲ್ತಾಗ್ಯದ. ಮತ್ತೆ ಮಿನಿ ವಿಧಾನಸಭಾ ಅದು ಶುರು ಆಗಿಲ್ರಿ, ನಾ ಕೆಲಸ ಶುರು ಆಗಿಲ್ಲ, ಪೂಜೆ ಆಗಿ ಪೂಜೆ ಅದು ಒಂದು ಟೈಮ್ ಕೊಟ್ಟು ನೋಡೋಣತ್ರಿ. ಅದು ಹೋಗಿ ಅದ್ರ ಸಂಬಂಧ ಡಿಫ್ರೆಂಟ್ ಲಗಾಯಿಸೋಣತ್ರಿ ಹೋಗಿ. ಅದು ಡಿಫ್ರೆಂಟೇ ಅದ ರೀ. ಅದು 150 ಕೋಟಿ ಅದಲ್ರಿ ಬಜೆಟ್. ಪೂಜೆ ಮಾಡ್ಯದ 1 ವರ್ಷ ಆಗಿಲ್ರಿ, ಒಂದು 5-6 ತಿಂಗಳು ಆಗಿಲ್ಲ ಇನ್ನ. ನಾವು ಲಗಾಯಿಸೋಣ್ರಿ ಅದಕ್ಕೆ. ಈಗ ಲಗಾಯಿಸ್ಲಾರಿ ನೋಡ್ರಿ, ಬಿಜಾಪುರದಾಗ ಹಿಡಿದು ಲಗಾಯಿಸುತ್ತಾನ ಏನು ಕೆಲಸನ ಆಗಲ್ರಿ ಇಲ್ಲಿ. ನಾವು ಹಿಡಿದು ಲಗಾಯಿಸ್ಬೇಕ್ರಿ, ಅವಾಗ ಅವ್ರು ಬಂದು ಮಾಡೋರು. ನಮ್ಮ ಇಷ್ಟು ವರ್ಷ ಹಿಂದಿನ ವರ್ಷ ಹೇಳ್ತಾ ಇದೀನಿ ನಿಮಗೆ, ಒಂದು 30 ವರ್ಷದಿಂದ ನಮ್ಮ ತೆರಿಗೆ ಹಣ ನಮ್ಮ ಜಿಲ್ಲಾಧಿಕಾರಿ ಕಚೇರಿಗೆ ಎಷ್ಟು ವಾಪಸ್ ಹೋಗಿತ್ತು, ಎಷ್ಟು ಕರೋಡ, ಎಷ್ಟು ಕೋಟಿ ಗಟ್ಟಲೆ ಎಷ್ಟು. ನೀವು ಅನ್ಪಡೆ ಹೆಬ್ಬಡ್ರು ಕೋಮುವಾದಿಗಳಿಗೆ ಓಟ್ ಕೊಟ್ರೆ ಅವ್ರಿಗೆ ಓದ್ಲಿಕ್ಕೆ ಬರೀಲಿಕ್ಕಂತೂ ಬರಂಗಿಲ್ಲ, ಮತ್ತೆ ಅವರು ರೊಕ್ಕ ಹೊಳ ಕಳ್ಸಾರಲ್ರಿ ಅವ್ರಿಗೆ. ಈಗ ಅನ್ಪಡ್ರು ತಾನ್ರಿ, ಅವ್ನಿಗೆ ಚೆಕ್ ಕೊಡ್ರಿ ನೀವು, ಒಂದ್ ಕೋಟಿದು ಅವ್ನು ಓದ್ಲಿಕ್ಕೆ ಬರಂಗಿಲ್ರಿ, ಮುಖ ಅವ್ರಿಸ್ಕೊಂಡ್ಬಿಡ್ತಾನದ್ರಲ್ಲ. ಎಷ್ಟು ಕೋಟಿ ಐತಿ ಗೊತ್ತಿಲ್ಲ, ಎಷ್ಟು ಲಕ್ಷ ಐತಿ ಗೊತ್ತಿಲ್ಲ. ಅನ್ಪಡ್ರು ಮಂದಿ ಇದಾರ. ನಂದೇನ್ರಿ ನಂದು ಒಂದು ರಿಕ್ವೆಸ್ಟ್ ನಮ್ಮ ಯತ್ನಗೌಡರಿಗೆ, ನೀವು ವಿಧಾನಸಭೆಯಲ್ಲಿ ಗರ್ಜನೆ ಮಾಡಿ ಏನೋ ರಂಪಾಟ ಮಾಡಿ 30 ವರ್ಷದಿಂದ ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ತೆರಿಗೆ ಹಣ ಎಷ್ಟು ವಾಪಸ್ ಹೋಗಿದೆ, ಬಡ್ಡಿ ಸಮೇತ ಚಕ್ಕರ್ ಬಡ್ಡಿ ಸಮೇತ ವಾಪಸ್ ತರಿಸಿ, ಯಾವ ಅಧಿಕಾರಿಗಳು ವಾಪಸ್ ಕಳ್ಸ್ಯಾರಲ್ಲ ಅವರು ಆಸ್ತಿ ಮುಟ್ಟುಗೋಲು ಹಾಕಿ ಯತ್ನಗೌಡರಿಗೆ ರಿಕ್ವೆಸ್ಟ್, ಇದೆಲ್ಲ ಅಕೌಂಟ್ ತೆಗಿರಿ. 30 ವರ್ಷದಿಂದ ಎಷ್ಟು ನಮ್ಮ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿತ್ತು ನಮ್ಮ ತೆರಿಗೆ ಹಣ, ಮೂಲಭೂತ ಸೌಕರ್ಯ, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಎಷ್ಟು ಸಾವಿರಾರು ಕೋಟಿ
ವಾಪಸ್ ಇದೆ, ಅದು ವಾಪಸ್ ತರಿಸಿ ಎಲ್ಲ ಸಮಗ್ರ ಅಭಿವೃದ್ಧಿ ಬಿಜಾಪುರದಲ್ಲಿ ಮಾಡ್ಬೇಕಂತ ನಂದು ವಿನಂತಿ ಐತಿ. ಅದೇ ನಾ ಹೇಳೋದು ಏನಂದ್ರೆ ಈಗ ನಾವು ನಿಂತು ಹೊಯ್ಕೋತೀವ್ರಿ, ಇದಕ್ಕಿಂತ ಹೆಚ್ಚಿಗೆ ನಾವು ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಬಟ್ ನಾ ಏನಂತೀನಿ ರೀ, ಎಲೆಕ್ಷನ್ ಬರ್ಲಿಕತ್ತಾವ್ರಿ, ಈಗ ನವೆಂಬರ್ ಡಿಸೆಂಬರ್ ಎಲೆಕ್ಷನ್ ಆಗಬಹುದು. ನೀವು ಏನು ಮಾಡ್ರಪ್ಪ ಅಂದ್ರೆ BJP ಅಲ್ಲಿ, ಕಾಂಗ್ರೆಸ್ ಅಲ್ಲಿ, JDS ಅಲ್ಲಿ ನೀವು ಎಜುಕೇಟೆಡ್ ಮಂದಿಗೆ ಟಿಕೆಟ್ ಕೊಟ್ರ ಅಂತ ಕೇಳ್ರಿ. ಇಷ್ಟು ದಿವಸ ಬಿಜಾಪುರಾಗ ಹೆಬ್ಬಟ್ಟು ಮಂದಿ, ಕೋಮುವಾದಿ ಮಂದಿದೆ ನಡೆದದ್ರಿ. ಈಗ ಮತ್ತೆ ನಿಮ್ಗೆ ಇದೇ ಕೋಮುವಾದಿ ಹೆಬ್ಬಟ್ರ ಮಂದಿದ್ದು ನಾಚಕ ನಡೀತಿತ್ತು ಅಂದ್ರೆ ಅವ್ರಿಗೆ ಕೊಟ್ಕೋತ ಹೋರಿ. ಈ ಮನ್ಯಾಗ ಏನಂತಾರಲ್ರಿ, ಕುಡಿಲಿಕ್ಕೆ ತಿನ್ಲಿಕ್ಕೆ ಹಣ ಇಲ್ರಿ, ಜನಕ್ಕೆ ಹೇಳ್ಬೇಕಂದ್ರೆ ಉದ್ಯೋಗ ಇಲ್ಲ, ಊಟ ಮಾಡ್ಲಿಕ್ಕೆ ಹಣ ಇಲ್ಲ. ಈ ಪರಿಸ್ಥಿತಿ ಒಳಗೆ ಹಿಂಗೆ ನೀವು ಏನಂತೀರಲ್ರಿ, ಜಗಳ ಮಾಡ್ಕೋತ ಫೋನ್ದಾಗಲ್ಲಿ ಹಿಂದೂ ಮುಸ್ಲಿಂ ನೋಡ್ಕೋತ ಮನ್ಯಾಗ ಖಾಲಿ ಪಿಲಿ ಕುಡುದಿತ್ತು ಅಂತ ಕಂಟಿನ್ಯೂ ಮಾಡ್ರಿ, ನಮ್ಗೇನು ತ್ರಾಸಿಲ್ಲ. ಇನ್ನೊಂದು ನಮ್ದು ನೋಡಿ, ಈಗ ನೀವು ಒಂದು ಜವಾಬ್ದಾರಿ ನಾಗರಿಕರು, ನಮ್ಮ ಬಿಜಾಪುರ ನಗರವಾಸಿಗಳು ಜವಾಬ್ದಾರಿ ಇದೆ, ನಿಮಗೆ ಕಳ್ಕಳಿ ಇದೆ. ಅದೇ ಕಳ್ಕಳಿ ನಮ್ಮ ಯಾಕೆ ಈ ಇಲೆಕ್ಟ್ರಾನಿಕ್ಸ್ ಮೀಡಿಯಾ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ, ಯಾಕೆ ಪತ್ರಿಕೆದವ್ರದ್ದಾಗಲಿ ಇವರು ಕೊಳತ ತಮಾಟೆ ಆಗ್ಬಿಟ್ಟಾರ ಇವ್ರು. ಇಲ್ರಿ, ಇನ್ನೊಂದು ಪಾಯಿಂಟ್ ಇದ್ರಿ, ಲಾಸ್ಟ್ ವಿಡಿಯೋ ಕಮೆಂಟ್ ಬಂದಿತ್ರಿ, ಹೆಸರು ನೆನಪಿಲ್ಲ ನಮ್ಗೆ. ಅವ ಏನು ಹೇಳಿದ್ ಗೊತ್ತೇನ್ರಿ, ಏ BJP ಹಿಂದೂ ಪಾರ್ಟಿ ಅದ, ಹಿಂದೂ ಪಾರ್ಟಿ ಅದ, ಇವು ಮುಸ್ಲಿಂ ಮಾನ್ಯುಮೆಂಟ್ಗೆ ಬರಂಗಿಲ್ಲ, ನೀ ಒಳ್ಳೆ ಕೆಲಸ ಮಾಡ್ಲಿಕ್ಕೀಪ್ಪ, ನೀ ಮಾಡು ಅಂತ ಹೇಳಿ ಹಿಂಗೆ ಕಮೆಂಟ್ ಬರ್ದಾರ್ರಿ ಅವ್ರು. ನಾ ಅವ್ರಿಗೆ ಏನು ಹೇಳ್ಬೇಕಂತೀನಂದ್ರಿ, BJP ಹಿಂದೂ ಪಾರ್ಟಿ ಅದ ಅಂತಂದ್ರೆ ಹೇಳ್ರಿ ನೋಡೋಣ, ಮೋದಿ ಬಾಯಿಲಿ ಹೇಳಸ್ರಿ ನೋಡೋಣ, ದಮ್ ಇದ್ರ ಮೋದಿಯವ್ರ ಬಾಯಿಲಿ ಹೇಳಸ್ರಿ BJP ಹಿಂದೂ ಪಾರ್ಟಿ ಅದ ಅಂತ ಹೇಳಿ. ಅವ್ರು ಏನಂತ ಹೇಳ್ತಾ ಅಂದಿ, BJP ಸೆಕ್ಯುಲರ್ ಪಾರ್ಟಿ ಅದ ಅಂತ ಹೇಳ್ತಾರಿ. ಯಾರು? ಮೋದಿಯವ್ರು. ನಾವು ಜಾತಿ ಹೆಸರ್ಲೆ ಓಟ್ ಕೇಳಂಗಿಲ್ಲ ಅಂತ ಹೇಳ್ತಾರಿ, ಎಷ್ಟೋ ಸರ್ತಿ ಹೇಳ್ಯಾರ ಜಾತಿ ಹೆಸರು. ಈಗ ನೀವು ಹಿಂದೂ ಪಾರ್ಟಿ ಅದ ಅಂತ ಹೇಳಿಸ್ರಿ ನೋಡೋಣ ಮೋದಿಯವ್ರ ಬಾಯಿಲಿ. ಈಗ ಯತ್ನಾಳ್ ಗೌಡ್ರ ಏನ್ರಿ, ಲಾಸ್ಟ್ ಟೈಮ್ JDS ಇದ್ರು, ಈಗ BJP ಇದಾರ, ನಾಳೆ ಯಾವ್ದಾರಿ ಒಂದು ಪಾರ್ಟಿಗೆ ಜಿಗಿತಾರ, ಅವ್ರು ಜಿಕ್ಕೋತ್ ಹೋಗ್ತಾರ್ರಿ. BJP ಅಂದ್ರೆ ಇವ್ರ ಅಲ್ರಿ, BJP ಅಂದ್ರೆ ಈ ಮೋದಿ ಇದು ಮೋದಿ ತೋರಿಸ್ತಾರ. ಈಗ ಲಾಸ್ಟ್ ಅಟಲ್ ಬಿಹಾರಿ ವಾಜಪೇಯಿ PM ಇದ್ದಾಗ ಒಬ್ಬ ಮುಸ್ಲಿಂ ಸೈಂಟಿಸ್ಟ್ APJ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಇದ್ರಿ. ಒಂದು ಸೆಕ್ಯುಲರ್ ಪಾರ್ಟಿ ಅಂತದ ರೀ, ಪೈಲಾ ಅಂತ ಭಾರತೀಯ ಜನತಾ ಪಾರ್ಟಿ ಅಂತದ ರೀ. ಅದು ಇದ್ರೊಳಗೆ ಹಿಂದೂ ಎಲ್ಲಿ ಬಂತ್ರಿ ವರ್ಡ್? ಹಿಂದೂ ಪಾರ್ಟಿ ಇಲ್ಲ, ಜನತಾ ಪಾರ್ಟಿ ಅದ. ಹೋಗಿ ಕೇಳ್ರಿ ನೀವು. ಮೊನ್ನೆ ಯಾವ್ದ್ರಿ, ಒಬ್ಬ ಮುಸ್ಲಿಂ ಹುಬ್ಳಿ ಧಾರವಾಡದವನ್ಗೆ ಇದು ಪದ್ಮಶ್ರೀನ ಅವಾರ್ಡ್ ಕೊಟ್ರಿ ಅವ್ರು. ಜುಂಡು ಭಕ್ತಗಳು ಕ್ರಿಯೇಟ್ ಮಾಡ್ಯಾರ ಬಿಡ್ರಿ. ಅಲ್ರಿ, ಆ ಹಿಂದೂ ಪಾರ್ಟಿ ಇಲ್ಲೇ ಇಲ್ಲ. ಅದು ಹಿಂದೂ ಪಾರ್ಟಿ ಹೆಂಗಂತೀರಿ ನೀವು? BJP ಒಂದು ಮೋದಿ ಅವ್ರದ್ದು ಐಡಿಯಾಲಜಿ ಮೇಲೆ ನಡ್ಲಿಕ್ಕತ್ತದ್ರಿ, ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತಾರ ಮೋದಿ ಅವರು. ಹಂಗತ್ತಂದ್ರೆ ಒಂದು ಸೆಕ್ಯುಲರ್ ಆದ್ಮಿಗೆ ಟಿಕೆಟ್ ಕೊಡ್ರಿ ನೀವು ಬಿಜಾಪುರದಿಂದ, ಕೋಮುವಾದಿ ಮಾಡೋರಿಗೆ ಕೊಡಬೇಡ್ರಿ ಇಲ್ಲಿಂದ. ಮತ್ತು ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿ ಪಾರ್ಟಿ ರೀ, ಅದು ಎಂತೆಂಥವ್ರಿಗೆ ಟಿಕೆಟ್ ಕೊಡ್ಲಿಕ್ಕತ್ತೀರಿ? ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ಲಾರ್ದವ ಒಬ್ಬ ಬ್ಯಾರಿಸ್ಟರ್ ರೀ ಮಹಾತ್ಮ ಗಾಂಧೀಜಿ, ಅವರಿಗೆ ಎಷ್ಟು ರೆಸ್ಪೆಕ್ಟ್ ಇತ್ತು, ಅಂಥವ್ರಿಂದ ಎಂಥ ಕ್ಯಾಂಡಿಡೇಟ್ ಹಾಕ್ಲಿಕ್ಕತ್ತೀರಿ? ಆ ಕಾಂಗ್ರೆಸ್ ಕಿಮ್ಮತ್ತೇ ಉಳ್ದಿಲ್ಲ ಹೇಳಬೇಕಂದ್ರೆ ನಿಮ್ಗೆ. ಈ ಟೈಪ್ BJP ಕಾಂಗ್ರೆಸ್ ತೊಗೊಂಬಂದು ನೀವು ಹೆಬ್ಬಟ್ರಿಗೆ, ಅನ್ಪಡ್ರಿಗೆ, ಕೋಮಾದಿಗಳಿಗೆ ಇಂಥವ್ರಿಗೆ ಟಿಕೆಟ್ ಕೊಡ್ಕೋತ ಅಡ್ಡಾಡಿದ್ರಂತ ತಿಕೋರಿ. ಈ ಹಳ್ಳ ಹಿಡ್ದು ಹೋಗಿತ್ತೀರಿ ನೀವು, ಮತ್ತೇನು ಮಾಡಂಗಿಲ್ಲ, ನೀವು ಹಳ್ಳ ಹಿಡ್ದೇ ಹೋಗಿತ್ತೀರಿ ನೋಡ್ರಿ. ಇಂಥ ದೊಡ್ಡ ತುಂಬ ಒಂದು ತುಂಬ ವಿಶ್ವ ಪ್ರಸಿದ್ಧ ನಗರ ಇದು. ಒಂದು ಕಾಲಕ್ಕೆ ಆದಿಲ್ ಶಾ ಕಾಲಕ್ಕೆ ತುಂಬಾ ಕಾರಂಜಿಗಳ ನಗರ, ನೀರಾವರಿ ವ್ಯವಸ್ಥೆ ಎಷ್ಟು ಅದ್ಭುತ ನಗರ. ಪ್ರತಿ ಗಲ್ಲಿಗೆ ಇದಾರ ಬಾವಡಿಗಳು, ಕಾರಂಜಿಗಳು, ನೀರಾವರಿ ವ್ಯವಸ್ಥೆ, ಟ್ಯಾಂಕ್ಗಳು, ಇಷ್ಟ ಸಮೃದ್ಧವಾದ ನಗರ. ಆ ಟೈಮ್ದಲ್ಲಿ ನಮ್ಮ ಇವರು ಅಕ್ಬರ್ದ ರಾಯಭಾರಿ ಬಂದಿದ್ರಿ ಬಿಜಾಪುರಕ್ಕೆ. ಅಕ್ಬರ್ ರಾಯಭಾರಿ ಬಿಜಾಪುರಕ್ಕೆ ಬರ್ತಾರೆ, ಬಿಜಾಪುರ ಬಗ್ಗೆ ಮಾತಾಡ್ತಾರೆ. ನಾನು ಇಲ್ಲಿವರೆಗೆ ನನ್ನ ಕಣ್ಣುಗಳಿಂದ ಇಂಥ ಸಮೃದ್ಧ ನಗರ ನೋಡಿಲ್ಲ ಮತ್ತು ನನ್ನ ಕಿವಿ ಕೇಳಿಲ್ಲ ವಿಶ್ವದಲ್ಲಿ ಅಂತ ಅವ ಅಸದ್ ಬೇಗ ಹೇಳ್ತಾನೆ ರೀ ಅಕ್ಬರ್ನ ರಾಯಭಾರಿ. ಇಂಥ ಅದ್ಭುತ ನಗರ ನಾನು ಎಂದೂ ನೋಡಿಲ್ಲ ಅಂತ ಅವ ಅಷ್ಟು ಹೊಗಳಿ ವರ್ಣನೆಯನ್ನು ಮಾಡ್ತಾನೆ. ಯಾಕಂದರೆ ಈ ನಗರದಲ್ಲಿ ಹೆಣ್ಣುಮಕ್ಕಳು ನಮ್ಮ ಚಪ್ಪಲದಲ್ಲಿ ವಜ್ರ ಹಾಕ್ತಿದ್ರಂತ, ವಜ್ರ ಇರ್ತಿದ್ರಂತ. ಅಂಥ ಅದ್ಭುತ ರಿಚ್ ಸಮೃದ್ಧಿ ನಗರ ಇವತ್ತು ಹಾಳಾಗಿ ಕೊಂಪೆ ಆಗ್ಬಿಟ್ಟಿದೆ. ಯಾವಾಗ ಉದ್ಧಾರ ಆಗೋದಂತ ನಮ್ದು ಇಲ್ರಿ. ಅವರು ಮುಸ್ಲಿಂ ಮಾನ್ಯುಮೆಂಟ್ ಅಂತಂದ್ರಿ ನೋಡ್ರಿ,
ಬಿಜಾಪುರದ ಯಾವುದೇ ಮಾನ್ಯುಮೆಂಟ್ ತಗೋರಿ ನೀವು ಮುಸ್ಲಿಂ ಆ್ಯಂಗಲ್ ಅದ್ರೊಳಗೆ ಇಲ್ಲೇ ಇಲ್ರಿ ಹೇಳ್ಬೇಕಂದ್ರೆ ಮುಸ್ಲಿಂ ನೀವು ಕುರಾನ್ ವೈಸ್ ಹೋದ್ರೆ ಹಿಂಗೆ ಆಲಿಶಾನ್ ಕಟ್ಟಬಾರ್ದತ್ತೆ ಅದ ರೀ ಅದ್ರೊಳಗೆ ಕಟ್ಟಬಾರ್ದತ್ತದ ಅದು ಹೇಳ್ಬೇಕಂದ್ರೆ ಇವರು ಕಟ್ಟ್ಯಾರತ್ತಂದ್ರೆ ಅವರು ಕ್ಲಿಯರ್ ಆಗಿ ಹೇಳ್ಯಾರ ಈ ಹಾಂ ಅಲ್ರಿ ನೋಡ್ರಿ ಅವ್ರು ಕ್ಲಿಯರ್ ಆಗಿ ಹಿಸ್ಟ್ರಿ ಒಳಗೆ ಅದ ಗಣಪತಿ ನಮ್ಮಪ್ಪ ಸರಸ್ವತಿ ನಮ್ಮವ್ವ ಅಂಥೇಳಿ ಹಿಸ್ಟ್ರಿ ಒಳಗೆ ಕ್ಲಿಯರ್ ಆಗದ ಬೇಕಾದ್ರೆ ಯಾರು ಬೇಕಾದ್ರೆ ಹಿಸ್ಟೋರಿಯನ್ ಕರೆದು ಕೇಳ್ರಿ ನೀವು ಯಾವುದೇ ಜಾತಿ ಹಿಸ್ಟೋರಿಯನ್ ಬರೆದು ಕೇಳ್ರಿ ಅವ್ರು ಹೇಳ್ತಾರೆ ಹಂಗೆ ಇದ್ದಿದ್ದಿಲ್ಲ ಅಂಥೇಳಿ ಏನಾರೇ ಹಿಂದೂ ಮುಸ್ಲಿಂ ಮಾಡಿದ್ರಂತಿಕೋರಿ ಅವರು ಬಸಂಗೌಡ್ರು ಟೈಪ್ 5 ವರ್ಷ ಶಾಸಕರು ಇದ್ದು ಹೋಗ್ಬಿಡ್ತಾರೆ ಅವರು ಅಲ್ರಿ ಈಗ ಅಷ್ಟು ವರ್ಷ ಒಬ್ಬ ರಾಜ ಇರ್ಬೇಕಂತಂದ್ರೆ ಇಷ್ಟೆಲ್ಲ ಕಟ್ಟಬೇಕಂದ್ರೆ ಟೈಮ್ ಹಿಡಿತದ್ರಿ ಹಂಗೆಲ್ಲ ನೀವು ಹಿಂದೂ ಮುಸ್ಲಿಂ ಆ್ಯಂಗಲ್ ಇದ್ರೊಳಗೆ ಇಡ್ಲಿಕ್ಕೆ ಬರಂಗಿಲ್ಲ ಈಗ ನಿಮ್ಗೆ ಇನ್ನೊಂದೇನು ಹತ್ಬಿದ್ದೀನನ್ರಿ ಮಾನ್ಯುಮೆಂಟ್ಸ್ ನೋಡ್ರಿ ಹೋಗಿ ಗೋಲ್ ಗುಂಬಜ್ ನೋಡ್ರಿ ಲೋಟಸ್ ಅದ ಅದ್ರೊಳಗೆ ಕಮಲ್ ಹೂ ಅದ ಇಸ್ಲಾಮಿಕ್ ಹೆಂಗ್ ಅಂತೀರಿ ನೀವು ಗಗನ್ ಮಹಲ್ ಹೆಂಗ್ ಅಂತೀರಿ ಅಲ್ರಿ ಇಲ್ಲಿ ನೋಡ್ರಿ ನೀವು ಇಲ್ಲಿ ನೋಡ್ರಿ ಇದಕ್ಕೆ ಹೇಳೇನ್ರಿ ಹಮ್ಜವ್ರ ಇದಕ್ಕೆ ಬಿಜಾಪುರ ಮುಸ್ಲಿಂ ಟ್ಯಾಗ್ ಕೊಡ್ಕೋತ ಹೊಂಟ್ರಂತಿಕೋರಿ ಇದು ಬೆಳ್ಕೋತಿ ಹೋಗ್ತದ್ರಿ ಹಳ್ಳ ಹಿಡದಕೋತಿ ಹೋಗ್ತದ್ರಿ ಅವ್ರು ಕಾಂಗ್ರೆಸ್ ಅವ್ರು ಮುಸ್ಲಿಂ ವೋಟ್ ಅದ್ ಕೇಳಿ ಈ ಬಿಜಾಪುರಿಗೆ ಗಂಟಿ ಕೊಟ್ಟಾರಿ ನಮ್ಗೆ ಹಿಂಗ್ ಗಂಟಿ ಕೊಟ್ಟಾರಿ ಗಂಟಿ ವರ್ಷದ ಕೊಟ್ಟಾರಿ ಇಲ್ಲಿ ಜನ ಏನು ಮಾಡಿಲ್ರಿ ಕಾಂಟ್ರಿಬ್ಯೂಷನ್ ಝೀರೋದ ಅವ್ರದ್ದು ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಝೀರೋದ ಬಿಜಾಪುರಿಗೆ ರೋಡ್ ಮಾಡಿಲ್ಲ ಏನು ಮಾಡಿಲ್ಲ ಮಾನ್ಯುಮೆಂಟ್ ದೂರದ ಮಾತದ ಈಗ ಇವ್ರು ಬಿ ಜೆ ಪಿಯವ್ರು ಬಂದಾರ ಏರ್ಪೋರ್ಟ್ ಮಾಡ್ಲಿಕ್ಕತ್ತಾರ ಒಳ್ಳೆ ಮಾತು ಅಂತೀನಿ ರೋಡ್ ಮಾಡ್ಲಿಕ್ಕತ್ತಾರ ಒಳ್ಳೆ ಮಾತು ಅಂತೀನಿ ಮಾನ್ಯುಮೆಂಟ್ಸು ಮಾಡ್ರತ್ ಹೇಳ್ತೀವ್ರಿ ನಾವು ಆ ಆ್ಯಂಗಲ್ ಇಲ್ಲ ಅಂತ ಹೇಳಿ ನೋಡ್ರಿ ನಾ ಏನು ಹೇಳ್ತೀನಿ ರೀ ನೀವು ಅಂತಿರಲ್ಲ ಈಗೂ ಹಿಂದೂ ಮುಸ್ಲಿಂ ಆ್ಯಂಗಲ್ ಕೊಡ್ತಿರಲ್ಲ ಮಾನ್ಯುಮೆಂಟ್ ಕೊಡ್ರಿ ಎಲೆಕ್ಷನ್ದಾಗ ತೋರಿಸ್ತೀವಿ ನಿಮ್ಮ ಬುದ್ಧಿ ಇಟ್ಟೆ ಧನ್ಯವಾದಗಳು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.